ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಮೇಡಮ್ ಏನಾಯ್ತು? ಯಾಕೆ ಒಂಥರ ಆಗ್ಬಿಟ್ರಿ? ಪಿಂಕಿ ತಾನೇ ಫೋನ್ ಮಾಡಿದ್ದು, ಏನು ಹೇಳಿದ್ಲು? ಹೌದು ಸುಬ್ಬು, ಪಿಂಕಿನೇ ಕಾಲ್ ಮಾಡಿದ್ದು. ಕಾಲ್ ಮಾಡಿ ಏನೇನೋ ಹೇಳ್ತಾ ಇದ್ಲು. ಅದಾದ್ಮೇಲೆ ಚಿಕ್ಕಮ್ಮ ಫೋನ್ ಇಸ್ಕೊಂಡ್ರು, ಅವ್ರು ಮಾತಾಡಿದ್ರು. ವಂದನಾ ಮೇಡಮ್ ಮಾತಾಡಿದ್ರಾ? ಏನಂದ್ರು ಮೇಡಮ್? ಅವರು ಏನು ಮಾತಾಡಿಲ್ಲ ಸುಬ್ಬು, ಅಂದ್ರೆ ಮಾತಾಡಕ್ ಹೊರಟ್ರು, ಅಷ್ಟರಲ್ಲಿ ಫೋನ್ ಕಟ್ಟಾಗೋಯ್ತು. ಇನ್ನೊಂದ್ಸರಿ ಮಾಡಿ ಮೇಡಮ್. ಮಾಡಿದೆ ಸುಬ್ಬು, ಸ್ವಿಚ್ ಆಫ್ ಬರ್ತಾ ಇದೆ ಈಗ ಫೋನು. ಸುಬ್ಬು, ನೀನು ಅಲ್ಲಿಗೆ ಹೋಗ್ತಾ ಇರ್ತೀಯ ಅಲ್ವಾ? ಚಿಕ್ಕಮ್ಮ ಸಿಕ್ಕಿದ್ರಾ ನಿನಗೆ? ಹೇಗಿದ್ದಾರೆ ಅವರು? ವಂದನಾ ಮೇಡಮ್ನ ನೋಡಿ ತುಂಬ ದಿನ ಆಯಿತು ಮೇಡಮ್. ಅವ್ರು ನನಗೆ ಸಿಕ್ಕಿಲ್ಲ, ಹೇಗಿದ್ದಾರೆ ಏನಂತನೂ ಗೊತ್ತಿಲ್ಲ ನನಗೆ. ಅವ್ರಿಗೆ ಹುಷಾರಿಲ್ಲ ಅನ್ನೋದು ಮಾತ್ರ ಗೊತ್ತು ನನಗೆ. ಆದರೆ ಅವರು ಊರಲ್ಲಿದ್ದಾರಾ ಅಥವಾ ಇಲ್ಲಿದ್ದಾರಾ ಅಥವಾ ಹಾಸ್ಪಿಟ್ಲಲ್ಲಿದ್ದಾರಾ ಏನೂ ಗೊತ್ತೇ ಆಗ್ತಾಯಿಲ್ಲ ಮೇಡಮ್. ಇಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಿದ್ರೆ ಯಾರಾದರೂ ಹೋಗಿ ಬರ್ತಾಯಿದ್ರು, ಅವಾಗಾದರೂ ಗೊತ್ತಾಗ್ತಾ ಇತ್ತು. ಮೋಸ್ಟ್ಲಿ ಮನೇಲೇ ಇದ್ದಾರೆ ಅನ್ಸುತ್ತೆ ಮೇಡಮ್, ಆದರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನೀನು ಅವ್ರ ಬಗ್ಗೆ ಅಲ್ಲಿ ಯಾರನ್ನು ಕೇಳಿಲ್ವಾ? ಕೇಳಿದೆ ಮೇಡಮ್, ಸುರೇಂದ್ರ ಸರ್ನೇ ಕೇಳಿದೆ. ಆದರೆ ಅವ್ರಿಗೆ ನನ್ನ ಮೇಲಿರೋ ಕೋಪ ಕಮ್ಮಿನೇ ಆಗ್ತಾ ಇಲ್ಲ. ತುಂಬ ಸಿಟ್ಟಲ್ಲಿ ಉತ್ತರ ಕೊಟ್ಟರು. ನೀವೊಬ್ಬರು ನನ್ನ ಲೈಫಲ್ಲಿ ಬಂದಿರಲಿಲ್ಲ ಅಂದರೆ ಎಲ್ಲರೂ ನನ್ನ ಹತ್ರ ಚೆನ್ನಾಗೇ ಮಾತಾಡ್ಕೊಂಡಿರ್ತಾಯಿದ್ರು ಮೇಡಮ್. ಈಗ ಅವ್ರು ನನ್ನ ಮುಖ ನೋಡಿದ್ರೆ ಸಿಟ್ಟು ಮಾಡ್ಕೋತಾ ಇದ್ದಾರೆ. ಆಯ್ತು ಬಿಡು ಸುಬ್ಬು, ಈಗ ನಾನು ಏನು ಮಾತಾಡ್ತಿದ್ದೀನಿ, ನೀನೇನು ಹೇಳ್ತಿದ್ಯಾ? ವಿಷಯ ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗ್ತಿದ್ಯಾ ನೀನು? ನಾನು ಮಾತಾಡ್ತಿರೋದು ಚಿಕ್ಕಮ್ಮನ ಬಗ್ಗೆ. ಅದೇ ಮೇಡಮ್, ಅವ್ರಿಗೆ ಹುಷಾರಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು, ಬೇರೆ ಏನೂ ಗೊತ್ತಿಲ್ಲ. ಪಿಂಕಿ ಜೊತೆನೂ ಮಾತಾಡೋಕ್ಕಾಗಲಿಲ್ಲ ನನಗೆ. ಆದರೆ ಅವಳನ್ನ ನೋಡಿದಾಗೆಲ್ಲ ಅವಳು ಮಂಕಾಗಿರ್ತಾಳೆ, ಅದನ್ನು ಗಮನಿಸಿದ್ದೀನಿ. ನೀನು ಚಿಕ್ಕಮ್ಮನ್ನ ಲಾಸ್ಟ್ ನೋಡಿದ್ದೆ ಯಾವಾಗ? ಆಯಿತು ಮೇಡಮ್, ತುಂಬ ದಿನ ಆಗೋಯ್ತು. ತುಂಬ ದಿನ ಆಗೋಯ್ತಾ? ಪಿಂಕಿ ಕಾಲ್ ಮಾಡಿದಾಗ್ಲೂ ಅಮ್ಮನ ಜೊತೆ ಮಾತಾಡಿ ತುಂಬ ದಿನ ಆಯ್ತು ಅಂತ ಹೇಳಿದ್ಲು. ಅಂದ್ರೆ ಚಿಕ್ಕಮ್ಮ ಮನೇಲಿದ್ರು ಅವ್ರನ್ನ ನೋಡಕ್ ಯಾರಿಗೂ ಬಿಡ್ತಾ ಅಲ್ವಾ? ಅವ್ರಿಗೆ ಯಾರ ಜೊತೆಗೂ ಮಾತಾಡೋದಕ್ಕೂ ಬಿಡ್ತಾ ಅಲ್ವಾ? ಹಾಗಿದ್ರೆ ಚಿಕ್ಕಮ್ಮ ಯಾವುದೋ ಸಮಸ್ಯೆಯಲ್ಲಿದ್ದಾರೆ. ಏನಿರ್ಬೋದು? ಹೇಗೆ ತಿಳ್ಕೊಳ್ಳಿ? ಮೇಡಮ್ ಏನಾಯಿತು? ಏನಿಲ್ಲ ಸುಬ್ಬು, ಒಂದು ನಿಮಿಷ ಬಂದೆ. ಅಲ್ಲ ಮೇಡಮ್, ಈ ಸಮಯ ಏನದು? ಅಯ್ಯೋ ನೀವ ಮೇಡಮ್, ನನ್ನ ಯಾರ ಬಂದ್ರು ಅಂತ ಹೆದರ್ಕೊಂಬಿಟ್ಟೆ. ಅದು ಹಾಂ, ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಬರ್ತಾ ಅವರು ತೀರ್ಥ ಕೊಟ್ಟರು. ರಾತ್ರಿ ಮಲ್ಕೋಬೇಕಾದ್ರೆ ನಾನು ಹೆದರ್ಕೋತೀನಿ, ಇದನ್ನು ಕೊಡ್ದ್ಬಿಟ್ಟು ಮಲ್ಕೋ, ಹೆದರಿಕೆ ಬರಲ್ಲ ಅಂದರು. ಅದಕ್ಕೆ ಸ್ವಲ್ಪ ಮೇಡಮ್ ತಪ್ಪಾಯ್ತು ಮೇಡಮ್, ಸಾರಿ ಮೇಡಮ್. ಇಂಥ ದೊಡ್ಡ ಕೆಲಸ ಇನ್ಯಾವತ್ತೂ ಮಾಡಲ್ಲ ಮೇಡಮ್, ಇದೊಂದು ಸಲ ಕ್ಷಮಿಸ್ಬಿಡಿ ಪ್ಲೀಸ್ ಮೇಡಮ್. ಅದು ಚಟ ಅನ್ನೋದನ್ನ ಒಂದೇ ಸಲ ಬಿಡೋಕ್ಕಾಗಲ್ಲ ಮೇಡಮ್, ಅದಕ್ಕೆ ಸ್ವಲ್ಪನೇ ಬಿಡ್ತಾ ಇದ್ದೀನಿ ಮೇಡಮ್. ನಿಮ್ಮನೆ ಮೇಡಮ್. ಈ ತರ ಚಟಾಕಿಟ ಅಂತಲ್ಲ ಅಂದ್ರೆ ಪಟ ಅಂತ ಬೀಳುತ್ತೆ ಅನ್ನೋದು ಗೊತ್ತಿಲ್ವಾ ನಿಮಗೆ? ಅವತ್ತು ಧನಲಕ್ಷ್ಮಿ ಅದಕ್ಕೆ ಕೊಟ್ಟಿದ್ದು ಸಾಕಾಗಿಲ್ಲ ಅಂದ್ರೆ ಹೇಳಿ, ನಾನು ಕೊಡ್ತೀನಿ. ಬೇಡ ಮೇಡಮ್, ಇನ್ನು ಈ ಥರ ಯಾವತ್ತೂ ಮಾಡೋಣ ಮೇಡಮ್. ಆ ಬಾಟ್ಲಿನ ತೊಗೊಂಡ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ ಬರ್ತೀನಿ. ಸರಿ ಆಯ್ತು. ನಮ್ಮ ಮನೆಗೆ ಹೋಗಿದ್ರಲ್ಲ, ಏನಾದರೂ ಸಮಾಚಾರ? ಸಮಾಚಾರನಾ? ಏನು ಸಮಾಚಾರ ಮೇಡಮ್? ನಾನು ಹೇಳಿದ್ನಲ್ಲ, ಆ ಮನೇಲಿ ಏನಾದರೂ ನಡೆದ್ರೆ ನನಗೆ ಹೇಳಬೇಕು ಅಂತ.